ಗದಗದ ಲಕ್ಕುಂಡಿಯಲ್ಲಿ 9ನೇ ದಿನದ ಉತ್ಖನನದ ವೇಳೆ ಮನೆ ಗೋಡೆಯಲ್ಲೂ ಕೂಡ ಶಿಲೆಗಳು ಪತ್ತೆಯಾಗಿವೆ. ತೋಟದ ಮನೆ ಗೋಡೆಯಲ್ಲಿ ವಿವಿಧ ಶಿಲೆಗಳು ಪತ್ತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ ನಡೀತಾ ಇದೆ. ಮತ್ತಷ್ಟು ಪ್ರಾಚೀನ ವಸ್ತುಗಳು ಇವತ್ತು ಪತ್ತೆಯಾಗುವ ಸಾಧ್ಯತೆ ಇದೆ. ಪುರಾತತ್ವ ಇಲಾಖೆಯ ಅಧಿಕಾರಿ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ, ಗೋಡೆಯ ಮೇಲೂ ಕೂಡ ಶಿಲೆಗಳು ಪತ್ತೆಯಾಗಿವೆ. ಮತ್ತೊಂದು ಕಡೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಉತ್ಖನನ ಕಾರ್ಯ ನಡೀತಾ ಇದೆ. 10 ಅಡಿ ಆಳ ಉತ್ಖನನ ಕಾರ್ಯ ನಡೆಸಿರುವಂತಹ ಕಾರ್ಮಿಕರು ನಿನ್ನೆ ಪಚ್ಚೆಕಲ್ಲು ಪತ್ತೆಯಾಗಿತ್ತು. 35 ಕಾರ್ಮಿಕರಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಮತ್ತಷ್ಟು ಪ್ರಾಚೀನ ವಸ್ತುಗಳು ಅಥವಾ ಕುರುಹುಗಳು ಪತ್ತೆಯಾಗುವ ಸಾಧ್ಯತೆ ಇದೆ. ಗೋಡೆ ಮೇಲೆ ಶಿಲೆಗಳು ಪತ್ತೆಯಾಗಿವೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಲಕ್ಕುಂಡಿ ಗ್ರಾಮದ ಐತಿಹಾಸಿಕ ಹಿನ್ನೆಲೆ ಎಷ್ಟರ ಮಟ್ಟಿಗೆ ಶ್ರೀಮಂತಿಕೆಯಿಂದ ಕೂಡಿದೆ ಅನ್ನೋದಕ್ಕೆ ಮತ್ತಷ್ಟು ನಿದರ್ಶನಗಳು ಸಿಗ್ತಾ ಹೋಗ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜೀವ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜೀವ್, ಒಂದು ಕಡೆ ಉತ್ಖನನ ಕಾರ್ಯ ನಡೀತಾ ಇದೆ, ಹಲವು ಪ್ರಾಚೀನ ವಸ್ತುಗಳು ಸಿಗ್ತಾ ಹೋಗ್ತಿವೆ. ಇದರ ಜೊತೆಗೆ ಮನೆ ಗೋಡೆ ಮೇಲೂ ಕೂಡ ಶಿಲಾಶಾಸನಗಳು ಪತ್ತೆಯಾಗ್ತಿರೋದು ನಿಜಕ್ಕೂ ಕೂಡ ಕೌತುಕ. ಸಂಜೀವ್. ಹೌದು ಮಧುಶ್ರೀ, ಏನು ಚಾಲುಕ್ಯರ ನಾಡು ಶ್ರೀಮಂತ ಏನು ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಏನು ಪುರಾತನವಾದಂಥ ವಸ್ತುಗಳು ದೊರೀತಾ ಇದ್ದಾವೆ. ಒಂದು ಕಡೆ ಉತ್ಖನನ ನಡೀತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಗಲ್ಲಿಯಲ್ಲಿ ಆದರೂ ಕೂಡ ಮನೆಗಳಲ್ಲಾಗಿರ್ಬೋದು, ಬಾವಿಗಳಲ್ಲಿ ಆಗಿರ್ಬೋದು, ಪುರಾತನ ಕಾಲದ ಏನು ಶಿಲೆಗಳು, ದೇವರ ಮೂರ್ತಿಗಳು ಸಿಗ್ತಾ ಇರೋದು ಈಗ ಸಾಕಷ್ಟು ಕೌತುಕಕ್ಕೆ ಕಾರಣ ಆಗಿದೆ. ಈಗ ನೋಡ್ಬೋದು ನಾವು ಈ ಒಂದು ಲಕ್ಕುಂಡಿ ಗ್ರಾಮದ ಹೊರವಲಯದ ಬಾವಿಯಲ್ಲಿದ್ದೀವಿ. ಬಾವಿಯಲ್ಲಿಯೂ ಕೂಡ ಏನು ಪುರಾತನ ಕಾಲದ ಅಂದ್ರೆ ಚಾಲುಕ್ಯರ ಕಾಲದ ಏನು ಶಿಲೆಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಯಾಕಂದ್ರೆ ಅಂದಿನ ಇದು ಕೂಡ ಒಂದು ಪುರಾತನವಾದಂಥ ಬಾವಿ. ಹೀಗಾಗಿ ಈ ಬಾವಿಯಲ್ಲಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಏನು ಸಾಕಷ್ಟು ದೇವಸ್ಥಾನಗಳು ನಶಿಸಿ ಹೋಗಿವೆ, ಅವೆಲ್ಲ ಅವಶೇಷಗಳು ತಂದು ಇಲ್ಲಿ ಬಾವಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಭಾಗದಲ್ಲಿ ನೋಡ್ಬೋದು, ಇದು ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಸರಸ್ವತಿ ಮೂರ್ತಿ ಅಥವಾ ಒಂದು ಲಕ್ಷ್ಮೀ ಮೂರ್ತಿ ಇರ್ಬೋದು ಅಂತೇಳಿ ಈಗಾಗಲೇ ಇತಿಹಾಸ ತಜ್ಞರು ಸ್ವಲ್ಪ ಹೇಳಿದ್ದಾರೆ. ಇದು ಒಂದು ಬಾವಿಯಲ್ಲಿ ಈ ಥರ ಆ ಕಡೆ ಅಕ್ಕಪಕ್ಕದಲ್ಲಿ ಕೂಡ ಸಾಕಷ್ಟು ಶಾಸನಗಳು ಕೂಡ ಈಗ ದೊರೀತಾ ಇದ್ದಾವೆ. ಅದರಲ್ಲೂ ಕೂಡ ಏನು ಲಕ್ಕುಂಡಿ ಗ್ರಾಮದಲ್ಲಿ ಎಲ್ಲಿ ನೋಡಿದ್ರು ಕೂಡ ಏನು ಶಿಲಾಶಾಸನಗಳು ಕೂಡ ದೊರೀತಾ ಇದ್ದಾವೆ. ಮನೆಗಳ ಗೋಡೆಯಲ್ಲಿ ಆಗಿರ್ಬೋದು, ಬಾವಿಗಳಲ್ಲಿ ಆಗಿರ್ಬೋದು. ಈಗ ಒಂದು ಪಕ್ಕಕ್ಕೆ ಒಂದು ತೋಟದ ಮನೆ ಇದೆ, ಆ ತೋಟದ ಮನೆ ಗೋಡೆಯಲ್ಲೂ ಕೂಡ ಒಂದು ಶಿಲೆಗಳು ಕಾಣ್ತಾ ಇದ್ದಾವೆ. ಇದು ದ್ವಾರಪಾಲಕ ಅನ್ನುವಂಥದ್ದು ನೋಡ್ಬೋದು. ಆ ಮೂರ್ತಿ ಎಷ್ಟೊಂದು ಸುಂದರವಾಗಿದೆ. ಇದು ಚಾಲುಕ್ಯರು ಇಲ್ಲದ್ರೆ ಹೊಯ್ಸಳರ ಕಾಲದ ಒಂದು ಏನು ಶಿಲೆ ಅಂತ ಹೇಳಲಾಗ್ತದೆ. ಈಗಾಗಲೇ ಇತಿಹಾಸದವರು ಹೇಳಿದ್ದಾರೆ. ಅದು ಸಾಕಷ್ಟು ಸುಂದರವಾದಂಥ ಕೆತ್ತನೆ ಇರುವಂಥ ಅದು ಮೂರ್ತಿ. ಇದು ಕೂಡ ಇಲ್ಲಿ ತೋಟದ ಮನೆಯ ಗೋಡೆಯಲ್ಲಿ ಗೋಚರವಾಗ್ತಾ ಇದೆ. ಈ ಗೋಡೆಯಲ್ಲಿ ಇದು ಒಂದು ಮಾತ್ರ ಅಲ್ಲ, ಈ ಗೋಡೆ ತೆಗೆದ್ರೆ ಇನ್ನು ಎಷ್ಟು ಇಂಥವು ಶಿಲೆಗಳು ಪತ್ತೆ ಆಗ್ತಾವೋ ಗೊತ್ತಿಲ್ಲ. ಸಾಕಷ್ಟು ಶಿಲೆಗಳು ಈ ಒಂದು ಮನೆ ಗೋಡೆಯಲ್ಲಿದೆ ಅಂತ ಹೇಳಲಾಗ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಕೂಡ ಇಲ್ಲಿ ಪಕ್ಕದಲ್ಲಿ ಒಂದು ದಾನ ಶಿಲೆ. ಅಂದಿನ ಕಾಲದಲ್ಲಿ ಏನು ದೊಡ್ಡ ಏನು ರಾಜರ ಮಂತ್ರಿಯಾಗಿರುವ ಅವ್ರು ಏನು ಆಗಿನ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣದ ಏನು ಮಾಡಿರ್ತಾರೆ, ಅದು ದಾನ ಶಿಲೆ ಅಂತ ಹೇಳಲಾಗ್ತದೆ. ಮೇಲ್ಭಾಗದಲ್ಲಿ ಒಂದು ಲಿಂಗ ಇದೆ, ಕೆಳಗಡೆ ಬಸವಣ್ಣನ ಮುಂದೆ ಒಬ್ಬ ಭಕ್ತ ಕೈ ಮುಗಿದು ನಿಂತಿದ್ದಾನೆ, ಹಿಂದೆ ಆಕಳು ಕರು ಇದ್ದಾವೆ. ಹೀಗಾಗಿ ಇಂಥ ಶಾಸನಗಳು ಸಾಕಷ್ಟು ಪ್ರಮಾಣದಲ್ಲಿ ಈಗ ದೊರೀತಾ ಇದ್ದಾವೆ. ಇವೆಲ್ಲ ಯಾವ್ಯಾವ ಕಾಲದ್ದು ಏನೇನು ಇವತ್ತು ಈ ಒಂದು ಮನೆ ತೋಟದಲ್ಲಿ ದೊರಕಿದೆ ಅನ್ನೋ ಮಾತನಾಡಕ್ಕೆ ನಮ್ಮ ಜೊತೆಯಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪಾರ್ಕದ ಸದಸ್ಯರು. ಸರ್, ಈ ಲಕ್ಕುಂಡಿ ಗ್ರಾಮದಲ್ಲಿ ನೋಡಿದೆಲ್ಲ ಶಿಲೆಗಳು, ಕಲೆಗಳು, ಸಾಕಷ್ಟು ಪ್ರಮಾಣದ ಶಿಲೆಗಳು ಪತ್ತೆ ಆಗ್ತಾ ಇದ್ದಾವೆ. ಇವೆಲ್ಲ ಯಾವ ಕಾಲದ್ದು ಅಂತ? ಹೌದು ಸರ್, ನಮ್ಮ ಹಿಂದೆ ಹಿರಿಯರಿಗೆ ಪ್ರಾಚ್ಯ ಪ್ರಜ್ಞೆ ಇರಲಾರ್ದಾಗ ಸಾಕಷ್ಟು ರೈತರು ಆಗಿರ್ಬೋದು, ಊರಿನ ಜನರಾಗಿರ್ಬೋದು, ಮನೆಗಳನ್ನು, ಬಾವಿಗಳನ್ನು, ಈ ಥರ ತೋಟದ ಮನೆಗಳನ್ನು ಸಾಕಷ್ಟು ಕಟ್ಕೊಂಡಿದ್ದಾರೆ. ಈಗ ಅವರಿಗೆ ಪ್ರಾಚ್ಯ ಪ್ರಜ್ಞೆ ಸಾಕಷ್ಟು ಮಾಧ್ಯಮ ಮುಖಾಂತರ ಆಗಿರ್ಬೋದು, ನಮ್ಮ ಲಕ್ಕುಂಡಿ ಪ್ರಾಧಿಕಾರದ ಮುಖಾಂತರ ಆಗಿರ್ಬೋದು, ಸಾಕಷ್ಟು ಅವರಿಗೆ ಪ್ರಾಚ್ಯ ಪ್ರಜ್ಞೆ ಬಂದ ತಕ್ಷಣ ದಿನನಿತ್ಯ ಎಲ್ಲರೂ ಸಾಕಷ್ಟು ಜನ ಬಂದು ನಮಗೆ ಇದನ್ನು ಕೊಡ್ತಾ ಇದ್ದಾರೆ, ಪ್ರಾಚ್ಯಾವಶೇಷಗಳನ್ನು ಕೊಡ್ತಾ ಇದ್ದಾರೆ, ಹವಳ, ಮುತ್ತು, ರತ್ನ, ನಾಣ್ಯಗಳನ್ನು ಕೊಡ್ತಾ ಇದ್ದಾರೆ. ಇದೊಂದು 2 ಕಾರಣ. ತಾವು ಏನು ಮಾಧ್ಯಮ ಮುಖಾಂತರ ಎಲ್ಲ ಲಕ್ಕುಂಡಿ ಇತಿಹಾಸವನ್ನು ತೋರಿಸ್ತಿದ್ದಾರೆ. ಆ ಶ್ರೀಮಂತಿಕೆ ನಮ್ಮದು ಲಕ್ಕುಂಡಿ ಅನ್ನೋದು ಒಂದು ಎಲ್ಲ ಜನರಿಗೆ ಸಾಕಷ್ಟು ಅರ್ಥವಾಗಿದೆ. ಎರಡನೇದು, ದಿನನಿತ್ಯ ನಾವು ಪ್ರಾಧಿಕಾರದಿಂದ ಸಾಕಷ್ಟು ಕೆಲಸ ಮಾಡ್ತಿರೋದ್ರಿಂದ ಈ ಥರ ಸಂಶೋಧನೆಗೆ ಒಳಪಟ್ಟಾಗ ಇದು ತೋಟದ ಮನೆ ಆಗಿರ್ಬೋದು, ಬಾವಿಗಳಾಗಿರ್ಬೋದು, ಅನೇಕ ಮನೆಗಳಾಗಿರ್ಬೋದು ಸಿಕ್ಕಿದ್ದಾವೆ. ಇದು ಏನು ದ್ವಾರಪಾಲಕರ ಏನಿದೆಯಲ್ಲ, ದ್ವಾರಪಾಲಕ ಸುಮಾರು
ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದ ದ್ವಾರಪಾಲಕ ಆಗಿರ್ಬೋದು, ಶಿಲಾಶಾಸನ ಇದು ನಮ್ಮ ಶೈವ ಪದ್ಧತಿಗೆ ಒಳಪಟ್ಟಂಥ ಶಿಲಾಶಾಸನ ಹಾಗೂ ಕೀರ್ತಿಮುಖ ಇನ್ನೇ ಸಾಕಷ್ಟು ಸಿಗ್ತಾವೆ ಸರ್. ಬಗೆದಷ್ಟು ಲಕ್ಕುಂಡಿ ಇತಿಹಾಸ ಜಾಸ್ತಿ ಬರ್ತದೆ ಸರ್. ಇದಿಷ್ಟು ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಮತ್ತು ಇಲ್ಲಿ ಬಗೆದಷ್ಟು ಕೂಡ ಏನು ಪುರಾತನ ವಸ್ತುಗಳು, ಶಿಲೆಗಳು, ಶಾಸನಗಳು ಸಿಗ್ತಾ ಇದ್ದಾವೆ. ಈಗ ಇಲ್ಲಿನ ಜನರಿಗೆ ಪ್ರಾಚ್ಯ ವಸ್ತುಗಳ ಬಗ್ಗೆ ಅರಿವು ಬಂದಿದೆ. ಹೀಗಾಗಿ ಸಾಕಷ್ಟು ಜನರು ವಾಲಂಟರಿಯಾಗಿ ಈ ಥರ ನಮಗೆ ಮಾಹಿತಿ ನೀಡಿದ್ದಾರೆ. ಅವೆಲ್ಲೂ ಕೂಡ ನಾವು ಏನು ಪ್ರಾಧಿಕಾರದ ವಶಕ್ಕೆ ಪಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ಸಂಜೀವ್ ತಮ್ಮ ಮಾಹಿತಿಗಾಗಿ. ಲಕ್ಕುಂಡಿ ರಾದ್ಧಾಂತದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಲಕ್ಕುಂಡಿ ಉತ್ಖನನ ನಿರ್ಬಂಧಿತ ಸ್ಥಳಕ್ಕೆ ಬೇಲಿ ಹಾಕಿ ಬಂದೋಬಸ್ತ್. ಗದಗ ತಾಲೂಕಿನ ಲಕ್ಕುಂಡಿಯ ಕೋಟೆ ವೀರಭದ್ರ ದೇಗುಲ 9 ದಿನದ ಉತ್ಖನನ ಕಾರ್ಯದಲ್ಲಿ ಈಗಾಗಲೇ ಸಾಕಷ್ಟು ಪ್ರಾಚೀನ ವಸ್ತುಗಳು ಪತ್ತೆಯಾಗಿದೆ. ಆದರೆ ಅಲ್ಲಿ ಉತ್ಖನನ ಕಾರ್ಯಕ್ಕೆ ಒಂದಷ್ಟು ಅಡ್ಡಿ ಆತಂಕಗಳು ಎದುರಾಗ್ತಾ ಇದೆ. ಜನ ಅದು ನಿರ್ಬಂಧಿತ ಪ್ರದೇಶ ಅಂದ್ರೂ ಕೂಡ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ. ರಾಜ್ಯ, ದೇಶ, ವಿದೇಶದಿಂದ ಜನರು ಬರ್ತಿದ್ದಾರೆ. ಇವಾಗ ಬೇಲಿಯನ್ನ ಅಳವಡಿಕೆ ಮಾಡಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಉತ್ಖನನ ಜಾಗಕ್ಕೆ ಯಾರನ್ನು ಒಳಗಡೆ ಬಿಡದಂತೆ ಕ್ರಮವನ್ನ ವಹಿಸಲಾಗಿದೆ. ಅಲ್ಲಿ ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಂಡಂತಹ ಕಾರ್ಮಿಕರು ಕೂಡ ಹೇಳ್ತಾ ಇದ್ರು ಒಂದಷ್ಟು ಸಮಸ್ಯೆಗಳಾಗ್ತಿದೆ ಅಂತ.